ನಾನು ಈಗಾಗಲೇ ಹೇಳಿದ್ದೇನಪ್ಪ ಅಂತಂದ್ರೆ ಹಿಂದಿನ ಅವಧಿಯೊಳಗ ನಾನು ನಿಮಗ ತಾ ತೇ ತೀಗಳನ್ನ ಬಳಸುವುದನ್ನ ಹೇಳಿದ್ದೆ. ಅದು ಯಾವ ಕಾಲದೊಳಗ? ವರ್ತಮಾನ ಕಾಲ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳ್ತೀರಲ್ಲ, ಸೊ ಆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ತಾ ತೇ ತೀಗಳನ್ನ ಬಳಸುವುದನ್ನ ಹೇಳಿದ್ದು. ಸೊ ಇವತ್ತಿನ ದಿನ ರಹ ರಹಿ ರಹೆಗಳನ್ನ ಹೆಂಗ್ ಯೂಸ್ ಮಾಡಬೇಕು ಅನ್ನೋದನ್ನ ನಿಮಗ ಹೇಳ್ತೀನಿ. ಇಲ್ಲಿ ನಾವು ಇಂಗ್ಲಿಷ್ ಒಳಗೆ ಯೂಸ್ ಮಾಡ್ತೀವಲ್ಲ, ಪಾಸ್ಟ್ ಸರಿ ಪ್ರೆಸೆಂಟ್ ಕಂಟಿನ್ಯೂಸ್ ಯಾಮ್ ಈಸ್ ಆರ್. ಸೊ ದಟ್ಸ್ ಲೈಕ್ ಅದರಂತೆಯೇ ಇವುಗಳನ್ನು ನಾವು ಇಲ್ಲಿ ಏನ್ ಮಾಡ್ತೀವಿ? ಯೂಸ್ ಮಾಡ್ತೀವಿ. ಅಲ್ಲೇನಾಗತ್ತ? ಇದ್ದೇನೆ, ಇದ್ದಾರೆ, ಇದ್ದೇವೆ, ಇದ್ದಾರೆ, ಇದ್ದಾನೆ, ಈ ರೀತಿಯಾಗಿ ನಮ್ಗೆ ಅರ್ಥವನ್ನು ಕೊಡ್ತಾ ಹೋಗ್ತದೆ. ಇದು ಸಹ ಏನಾಗ್ತದಪ್ಪ ಅಂತಂದ್ರೆ ಇದ್ದೇವೆ, ಇದ್ದೇನೆ, ಇದ್ದೀರಿ, ಈ ರೀತಿಯಾಗಿ ನಮ್ಗ ಅರ್ಥವನ್ನ ಕೊಡ್ತಾ ರಹ ರಹಿ ರಹೆ ಹೋಗ್ತಾವ. ಹೌದಾ? पहले जानते हैं कि रहा का उपयोग. ಮೊದಲಿಗೆ ನಾವು ಏನು ಮಾಡೋದು? ರಹ ಹೇಗೆ ಉಪಯೋಗ ಮಾಡಬೇಕು ಅನ್ನೋದನ್ನ ನೋಡೋಣ. ರಹ का उपयोग in only ಪುಲ್ಲಿಂಗ. ಇದನ್ನೇ ನಾವು ಪುಲ್ಲಿಂಗದೊಳಗ ಉಪಯೋಗ ಮಾಡ್ತೀವಿ. देखो my bird रहा हूं. my bird रहा हूं. ಪುಲ್ಲಿಂಗದೊಳಗ ನೋಡ್ರಿ, ಒಬ್ಬ ಹುಡುಗ ಹೇಳುವಂತ ಸಂದರ್ಭದೊಳಗ ಇಲ್ಲಿ ನಾವು ರಹಾನ ಯೂಸ್ ಮಾಡಬೇಕು. ಹುಡುಗ ಹೇಳುವಂತ ಸಂದರ್ಭದೊಳಗ ರಹ ಯೂಸ್ ಮಾಡಬೇಕು. ಓದುತ್ತಾ ಇದ್ದೇನೆ. ಇಲ್ಲಿ ಹೂ ಅನ್ನೋದು ಇದ್ದೇನೆ, ರಹ ಅನ್ನೋದು ತಾ, ಬರ್ಡ್ ಅಂದ್ರೆ ಓದು, ಮೈ ಅಂದ್ರೆ ನಾನು. ಹೌದಾ? ಮೈ ಬರ್ಡ್ ರಹಾ ಹೂ, ನಾನು ಓದುತ್ತಾ ಇದ್ದೇನೆ. और रहे का उपयोग कैसे करें? स्त्रीलिंग और पुल्लिंग दोनों का सेंटेंस में उपयोग करें. ಹೌದಾ? ಸ್ತ್ರೀಲಿಂಗ ಮತ್ತು ಪುಲ್ಲಿಂಗ ಎರಡರೊಳಗೂ ಉಪಯೋಗ ಆಗ್ತತಿ. ಕಹ ಬಹುವಚನ. ಬಹುವಚನ ಎಲ್ಲಿ? ಬಹುವಚನ. ನೋಡಿ, हम पढ़ रहे हैं. हम पढ़ रहे हैं. ನಾವು ಓದುತ್ತಾ ಇದ್ದೇವೆ. ನಾವು ಓದುತ್ತಾ ಇದ್ದೇವೆ. ಹೌದಾ? ಇಲ್ಲಿ ನಾವು ಅನ್ನೋದು ಬಾಯ್ಸ್ ಒಂದು ಗ್ರೂಪ್. ಆ ಗ್ರೂಪ್ ಹೇಳುವಂತ ಸಂದರ್ಭದೊಳಗ, ಬಾಯ್ಸ್ ಗ್ರೂಪ್ ಹೇಳುವಂತ ಸಂದರ್ಭದೊಳಗ ರಹೆ. ದೆನ್ ಆಲ್ಸೋ ಸ್ತ್ರೀಲಿಂಗದೊಳಗೂ ಸೇಮ್ ಆಗ್ತೈತಿ. ಇಲ್ಲಿ ರಹೆಯನ್ನ ಸ್ತ್ರೀಲಿಂಗ ಮತ್ತು ಪುಲ್ಲಿಂಗದೊಳಗ ಎರಡಕ್ಕೂ ನಾವು ಯೂಸ್ ಮಾಡ್ತೀವಿ. ಅದು ಬಹುವಚನದೊಳಗ ಮಾತ್ರ. ಅರ್ಥ ಆಯ್ತಾ ಹೇಳೋದು? ದೆನ್ ನೆಕ್ಸ್ಟ್ तू पढ़ रहा है. तू पढ़ रहा है. ನೀನು ಓದುತ್ತಾ ಇದ್ದೀ. ರಹ ಅನ್ನೋದು ಓನ್ಲಿ ಪುಲ್ಲಿಂಗ ಏಕವಚನ. ರಹ ಅನ್ನೋದು ಪುಲ್ಲಿಂಗ ಏಕವಚನದೊಳಗ ನಾವು ಉಪಯೋಗ ಮಾಡ್ತೀವಿ. ನೀನು ಓದುತ್ತಾ ಇದ್ದೀ. तुम पढ़ रहे हो. तुम पढ़ रहे हो. ನೀನು ಓದುತ್ತಾ ಇದ್ದೀರಿ. वह पढ़ रहा है. ಅವನು ಓದುತ್ತಾ ಇದ್ದಾನೆ. यह पढ़ रहा है. ಇವನು ಓದುತ್ತಾ ಇದ್ದಾನೆ. वे पढ़ रहे हैं. ಅವರು ಓದುತ್ತಾ ಇದ್ದಾರೆ. ये पढ़ रहे हैं. ಇವರು ಓದುತ್ತಾ ಇದ್ದಾರೆ. ನೋಡ್ರಿ, ರಹೆ ರಹೆ ನೋಡಿ, ರಹೆ 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 ರಹೆಗಳನ್ನ ನಾವು ಸ್ತ್ರೀಲಿಂಗ ಮತ್ತು ಪುಲ್ಲಿಂಗ ಬಹುವಚನದೊಳಗ ಯೂಸ್ ಮಾಡ್ಕೋಬೇಕು. ರಹ ಓನ್ಲಿ ಯೂಸ್ ಟು ಪುಲ್ಲಿಂಗ. ಹೌದಾ? ರಹವನ್ನ ಪುಲ್ಲಿಂಗದೊಳಗ ಮಾತ್ರ ಯೂಸ್ ಮಾಡ್ಕೋಬೇಕು. ದೆನ್ ಲೆಟ್ಸ್ ಸಿ ಅಬೌಟ್ ಹೌ ಟು ಯೂಸ್ ರಹಿ. ಹೌದಾ? ನಾವು ರಹಿಯನ್ನ ಹೆಂಗ್ ಯೂಸ್ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋದು. ಈ ರಹಿಯನ್ನ ನಾವು ಕೇವಲ ಸ್ತ್ರೀಲಿಂಗಕ್ಕ ನಾವು ಯೂಸ್ ಮಾಡ್ತೀವಿ. ಸ್ತ್ರೀಲಿಂಗ ಅಂದ್ರ ಹೆಣ್ಣು, ಹೆಣ್ಣು ಜಾತಿಯನ್ನ ಸೂಚಿಸುವಂತ ಸಂದರ್ಭದೊಳಗ ನಾವು ರಹಿಯನ್ನ ಯೂಸ್ ಮಾಡ್ಬೇಕಾಗ್ತತಿ. ಮೈ ಪढ़ रही हूं. ನಾನು ಓದುತ್ತಾ ಇದ್ದೇನೆ. हम पढ़ रहे हैं. ನಾವು ಓದುತ್ತಾ ಇದ್ದೇವೆ. ಇಲ್ಲಿ ಹಮ್ಮ, ಇದು ಹಮ್ಮ, ಪढ़ ಪढ़ ರಹೆ ರಹೆ ಹೈ ಹೈ. ಹೇಳಿದ್ರಲ್ಲ ಆಗಲೇ, ರಹೆಯನ್ನ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಬಹುವಚನಕ್ಕೆ ಯೂಸ್ ಆಗ್ತದೆ. then tu पढ़ रही है. ನೀನು ಓದುತ್ತಾ ಇದ್ದೀ. ಹುಡುಗಿ ಹೇಳುವಂತ ಸಂದರ್ಭದೊಳಗ ರಹಿಯನ್ನ ಹಾಕ್ಬೇಕು. ಗರ್ಲ್ಸ್, ಯು ನೋ ಅಬೌಟ್ ಇಟ್. ತಿಳ್ಕೊಡ್ರಿ.
तुम पढ़ रहे हो ಹುಡುಗಿಯರು ಹೇಳುವಂತ ಒಂದು ಗುಂಪು ಒಬ್ಬನ್ ಬಿಟ್ಟು ಇಬ್ಬರು ಹೇಳುವಂತ ಸಂದರ್ಭದೊಳಗ ನಾವೇನ್ ಮಾಡ್ತೀವಿ ತುಂಬಾನ ಯೂಸ್ ಮಾಡ್ತೀವಿ तुम पढ़ रहे हो ನೀವು वह पढ़ रही है वह पढ़ रही है वे पढ़ रहे हैं वे पढ़ रहे हैं ಇಲ್ಲಿ ನಾವು रहा रही रहे ಅನ್ನ ಹೆಂಗೆ ಯೂಸ್ ಮಾಡಬೇಕು ಯಾವ ಕಾಲದೊಳಗೆ ಯೂಸ್ ಮಾಡಬೇಕು ಮತ್ತ ಯಾವ ಲಿಂಗದೊಳಗೆ ಯಾವುದನ್ನ ಯೂಸ್ ಮಾಡಬೇಕು ಅನ್ನೋದು ನೆನಪಿಟ್ಕೋಬೇಕು ಅಷ್ಟೇ ರಹಾನ ಪುಲ್ಲಿಂಗ ಏಕವಚನ ರಹಿನ ಸ್ತ್ರೀಲಿಂಗ ಏಕವಚನ ಆಮೇಲೆ ರಹೆ ಐತಲ್ಲ ರಹೇನ ಪುಲ್ಲಿಂಗ ಸ್ತ್ರೀಲಿಂಗ ಬಹುವಚನ ಉಪಯೋಗಿಸ್ಬೇಕು ಇವಿಷ್ಟು ನೆನಪಿದ್ರಪ್ಪ ಅಂತಂದ್ರೆ ನೀವು ಬೇಕಾದಂತ ಲೆಸನ್ ಒಳಗ ಬೇಕಾದಂತ ಸೆಂಟೆನ್ಸ್ ಬಂದ್ರು ನೀವು ಇದ ಕಾಲದೊಳಗ ಐತಿ ಅಂತ ಹೇಳಿ ನೀವ್ ಏನ್ ಮಾಡ್ತೀರಿ ಅದನ್ನ ಅರ್ಥೈಸ್ಕೊಳ್ತೀವಿ ಹೌದಾ ಮೈ ಜಾ ರಹಿ ಹೂ ಮೈ ಜಾ ರಹಿ ಹೂ ನಾನು ಹೋಗ್ತಾ ಇದ್ದೇನೆ ಹೌದಾ ಮೈ ಲಿಖ್ ರಹಿ ಹೂ ಮೈ ಕಾ ರಹಿ ಹೂ ಮೈ ಪೀ ರಹಿ ಹೂ ಮೈ ದೇಖ್ ರಹಿ ಹೂ ಹೌದಾ ಈ ರೀತಿಯಾಗಿ ನಾವು ವಾಕ್ಯಗಳನ್ನ ಬಂದ್ಬಿಟ್ಟು ಹಲವಾರು ಕ್ರಿಯಾಪದಗಳನ್ನ ಹಿಂದಿ ಒಳಗ ಉಪಯೋಗ ಮಾಡಿಕೊಂಡು ಕಾಲಕ್ಕೆ ತಕ್ಕಂತೆ ವಾಕ್ಯಗಳನ್ನ ಮಾಡ್ಲಿಕ್ಕೆ ಕಲಿತ್ರೆ ನೀವು ಪರ್ಫೆಕ್ಟ್ ಆಗಿ ಹಿಂದಿಯನ್ನ ಕಲ್ತ್ಕೊಳ್ತೀವಿ. Did you know about